ಮೇಷರಾಶಿಯವರೇ, ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಸಮಯ ಈಗ ಹತ್ತಿರ ಬಂದಿದೆ. ನಿಮ್ಮ ಸ್ವಂತ ಮನೆಯಲ್ಲಿಯೇ ನೀವು ದಿನನಿತ್ಯ ಓಡಾಡುವ ಜಾಗದಲ್ಲಿ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಆ ಮಹಾದೇವತೆ ನೆಲೆಸಿದ್ದಾಳೆ ಎಂಬ ಅದ್ಭುತ ರಹಸ್ಯ ನಿಮಗೆ ತಿಳಿದಿದೆ. ಹೌದು ಸ್ನೇಹಿತರೆ, ನೀವು ಇಷ್ಟು ದಿನ ಪಟ್ಟ ಕಷ್ಟಗಳು, ಅನುಭವಿಸಿದ ನೋವುಗಳು, ಆರ್ಥಿಕ ಮುಗ್ಗಟ್ಟುಗಳು ಎಲ್ಲದಕ್ಕೂ ಕೇವಲ ನಿಮ್ಮ ಮನೆಯ ಆ ಒಂದು ದಿಕ್ಕು ಮತ್ತು ನೆಲೆಸಿರುವ ದೇವತೆಯ ಆಶೀರ್ವಾದವೇ ಅಂತಿಮ ಪರಿಹಾರ. ಇಂದು ನಿಮ್ಮ ಈ ವಿಡಿಯೋದಲ್ಲಿ ನಾವು ಹೇಳಲು ಹೊರಟಿರುವ ವಿಷಯವನ್ನು ನೀವು ತಿಳಿದುಕೊಂಡರೆ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ಕಂಡು ನೀವೇ ಆಶ್ಚರ್ಯಪಡುತ್ತೀರಿ. ಇದು ಕೇವಲ ಮಾತಲ್ಲ, ವಾಸ್ತು ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಆಳವಾದ ರಹಸ್ಯ. ನಿಮ್ಮ ಮನೆಯ ಆ ನಿರ್ದಿಷ್ಟ ದಿಕ್ಕಿನಲ್ಲಿ ನೀವು ಮಾಡಬೇಕಾದ ಸಣ್ಣ ಬದಲಾವಣೆ ನಿಮ್ಮ ಅದೃಷ್ಟವನ್ನು ರಾತ್ರೋರಾತ್ರಿ ಬದಲಾಯಿಸಬಹುದು. ಇಷ್ಟು ದಿನ ನೀವು ಎಲ್ಲೆಲ್ಲಿ ಪರಿಹಾರಗಳನ್ನು ಹುಡುಕಿಕೊಂಡು ಹೋಗಿರಬಹುದು, ಆದರೆ ನಿಮ್ಮ ಮನೆಯ ಒಳಗೆ ಇರುವ ಆ ದೈವಿಕ ಶಕ್ತಿ ಕೇಂದ್ರವನ್ನು ನೀವು ನಿರ್ಲಕ್ಷ್ಯ ಮಾಡಿದ್ದೀರಿ. ನಿಮ್ಮ ಹಣಕಾಸಿನ ಸಮಸ್ಯೆಗಳು ಬಗೆಹರಿಯಬೇಕಾದರೆ, ನಿಮ್ಮ ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸಬೇಕಾದರೆ ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಲೇಬೇಕು. ನಮ್ಮ ಈ ವಿಶೇಷವಾದ ಸಂಚಿಕೆಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ ಸ್ನೇಹಿತರೆ. ಹುಟ್ಟಿರುವ ಪ್ರತಿಯೊಬ್ಬನಿಗೂ ಇಂದಿನ ಈ ಮಾಹಿತಿ ಅತ್ಯಂತ ಅಮೂಲ್ಯವಾದದ್ದು. ನೀವು ನಮ್ಮ ಚಾನಲ್ ಅನ್ನು ನಿಯಮಿತವಾಗಿ ನೋಡುತ್ತಿದ್ದರೆ ನಾವು ತರುವ ಪ್ರತಿಯೊಂದು ಮಾಹಿತಿಯೂ ನಿಮ್ಮ ಜೀವನದ ಏಳಿಗೆಗಾಗಿ ಎಷ್ಟು ನಿಖರವಾಗಿರುತ್ತದೆ ಎಂಬುದು ನಿಮಗೆ ಈಗಾಗಲೇ ತಿಳಿದಿದೆ. ಆದರೆ ಇಂದಿನ ಈ ಸಂಚಿಕೆ ಮಾತ್ರ ಸ್ನೇಹಿತರೆ ನಿಮ್ಮ ಪಾಲಿಗೆ ಒಂದು ಸಂಜೀವಿನಿ ಇದ್ದಂತೆ. ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಏಕೆಂದರೆ ಪ್ರತಿಯೊಂದು ವಾಕ್ಯವು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಸ್ನೇಹಿತರೆ, ಅದೃಷ್ಟದ ರಹಸ್ಯಗಳನ್ನು ಬಿಚ್ಚಿಡುವ ಈ ಪಯಣದಲ್ಲಿ ನಮ್ಮ ಜೊತೆ ಹೆಜ್ಜೆ ಹಾಕಿ. ಮೊದಲನೆಯದಾಗಿ ಸ್ನೇಹಿತರೆ, ನಿಮ್ಮ ಸ್ವಭಾವದ ಬಗ್ಗೆ ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ. ಸ್ನೇಹಿತರೆ, ನಿಮ್ಮ ರಾಶಿಯ ಅಧಿಪತಿ ಮಂಗಳ ಅಂದರೆ ಕುಜದೇವ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕುಜದೇವ ಎಂದರೆ ಸೌಂದರ್ಯ ಮತ್ತು ಸಂಪತ್ತು, ಐಷಾರಾಮಿ ಜೀವನ, ವಾಹನ, ಯೋಗ ಮತ್ತು ಕಲೆಗಳ ಕಾರಕ. ಈ ರಾಶಿಯಲ್ಲಿ ಜನಿಸಿದ ನೀವು ಹುಟ್ಟಿನಿಂದಲೇ ಅತ್ಯಂತ ಕಠಿಣ ಪರಿಶ್ರಮಿಗಳು ಮತ್ತು ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದನ್ನು ಅರ್ಧಕ್ಕೆ ಬಿಡುವವರಲ್ಲ. ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಷ್ಠೆಯನ್ನು ಯಾರೂ ಪ್ರಶ್ನಿಸುವಂತಿಲ್ಲ. ಆದರೆ ಇಷ್ಟೆಲ್ಲ ಶ್ರಮಪಟ್ಟರೂ ನೀವು ನಿಮಗೆ ಸಿಗಬೇಕಾದ ಪ್ರತಿಫಲ ಸರಿಯಾದ ಸಮಯಕ್ಕೆ ಸಿಗುತ್ತಿದೆ ಎಂದು ಒಮ್ಮೆ ನಿಮ್ಮನ್ನು ನೀವೇ ಪ್ರಶ್ನಿಸಿಕೊಳ್ಳಿ. ಎಷ್ಟೋ ಬಾರಿ ನೀವು ಮಾಡುವ ಕೆಲಸಕ್ಕೆ ಬೇರೆಯವರು ಶ್ರೇಯಸ್ಸು ತೆಗೆದುಕೊಳ್ಳುತ್ತಾರೆ. ಆರ್ಥಿಕವಾಗಿ ಎಷ್ಟೇ ಸಂಪಾದನೆ ಮಾಡಿದರೂ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ. ಯಾವುದೋ ಒಂದು ರೂಪದಲ್ಲಿ ಖರ್ಚುಗಳು ನಿಮ್ಮ ಬೆನ್ನೇರಿ ಬರುತ್ತವೆ. ಮನೆಯಲ್ಲಿ ಆ ಕಾರಣವಾಗಿ ಸಣ್ಣಪುಟ್ಟ ವಿಚಾರಗಳಿಗೆ ಮನಸ್ತಾಪಗಳು ಉಂಟಾಗುತ್ತವೆ. ತಾಳ್ಮೆಯ ಮೂರ್ತಿಯಾಗಿರುವ ನೀವು ಒಮ್ಮೆ ಕೋಪಗೊಂಡರೆ ನಿಮ್ಮನ್ನು ಶಾಂತಗೊಳಿಸುವುದು ಯಾರಿಗೂ ಸಾಧ್ಯವಿಲ್ಲ. ಇವೆಲ್ಲದಕ್ಕೂ ಕಾರಣವೇನು ಏನು ಗೊತ್ತಾ? ಮತ್ತು ನಿಮ್ಮ ರಾಶಿಯ ಅಧಿಪತಿಯಾದ ಕುಜದೇವ ಸಂಬಂಧಿಸಿದ ದೇವತೆ ಮತ್ತು ಆ ದೇವರಿಗೆ ಪ್ರಿಯವಾದ ದಿಕ್ಕಿನಲ್ಲಿ ಆಗಿರುವ ವಾಸ್ತುದೋಷ ಮತ್ತು ಆ ದಿಕ್ಕಿನ ನಿರ್ಲಕ್ಷ್ಯ. ನಿಮ್ಮ ಮನೆಯ ವಾಸ್ತು ಮತ್ತು ಜಾತಕದ ಗ್ರಹಗತಿಗಳು ಒಂದಕ್ಕೊಂದು ಬೆಸೆದುಕೊಂಡಿರುತ್ತವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ರಾಶಿಗೂ ಅವರದ್ದೇ ಆದ ಶಕ್ತಿ ಕೇಂದ್ರಗಳಿರುತ್ತವೆ. ಆ ಶಕ್ತಿ ಕೇಂದ್ರಗಳು ನಮ್ಮ ಮನೆಯ ವಾಸ್ತುವಿನ ಜೊತೆ ನೇರವಾದ ಸಂಪರ್ಕವನ್ನು ಹೊಂದಿರುತ್ತವೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಹೇಳುವುದೇನೆಂದರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಕುಜನ ಪ್ರಭಾವ ಅತ್ಯಂತ ಹೆಚ್ಚಾಗಿರುವುದರಿಂದ ಕುಜನಿಗೆ ಸಂಬಂಧಿಸಿದ ದಿಕ್ಕು ಮತ್ತು ಆ ದೇವತೆಯನ್ನು ನೀವು ಜಾಗೃತಗೊಳಿಸುವುದು ಬಹಳ ಮುಖ್ಯವಾಗಿರುತ್ತದೆ. ನಿಮ್ಮ ಮನೆಯಲ್ಲಿ ನೀವು ಎಷ್ಟೇ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ, ಯಾವ ದಿಕ್ಕಿನಲ್ಲಿ ಯಾವ ದೇವತೆಯನ್ನು ಆರಾಧಿಸಿದರೆ ಶೀಘ್ರದಲ್ಲಿ ಆ ದೇವತೆ ಒಲಿಯುತ್ತಾಳೆ ಎಂಬ ಸೂಕ್ಷ್ಮವನ್ನು ನೀವು ಅರಿಯಬೇಕು. ನಾವು ಈಗ ಹೇಳಲು ಹೊರಟಿರುವ ದಿಕ್ಕು ನಿಮ್ಮ ಮನೆಯಲ್ಲಿ ಹೇಗಿದೆ ಎಂದು ಹಿಂದೆ ಪರೀಕ್ಷಿಸಿಕೊಳ್ಳಿ. ದಿಕ್ಕಿನಲ್ಲಿ ಏನಾದರೂ ಕಸ, ಬೇಡವಾದ ವಸ್ತುಗಳು, ಒಡೆದ ಕನ್ನಡಿ ಅಥವಾ ಹಳೆಯ ಚಪ್ಪಲಿಗಳನ್ನು ಇಟ್ಟಿದ್ದರೆ ದಯವಿಟ್ಟು ಹಿಂದೆ ತೆಗೆದುಹಾಕಿಬಿಡಿ. ಏಕೆಂದರೆ ಆ ದಿಕ್ಕು ನಿಮ್ಮ ಪಾಲಿನ ಕುಬೇರ ಸ್ಥಾನವಿದ್ದಂತೆ. ಅಲ್ಲಿರುವ ನಕಾರಾತ್ಮಕ ಶಕ್ತಿಯು ನಿಮ್ಮ ಇಡೀ ಜೀವನದ ಪ್ರಗತಿಯನ್ನು ತಡೆಹಿಡಿಯುತ್ತದೆ. ಸ್ನೇಹಿತರೆ, ನಿಮ್ಮ ಮನೆಯ ಅಗ್ನಿ ದಿಕ್ಕು ಅಂದರೆ ಪೂರ್ವ ಮತ್ತು ದಕ್ಷಿಣದ ಮಧ್ಯದ ಮೂಲೆ ನಿಮಗೆ ಅತ್ಯಂತ ಪ್ರಮುಖವಾದದ್ದು. ಅಗ್ನಿ ದಿಕ್ಕಿನ ಅಧಿಪತಿ ಕುಜ ಮತ್ತು ಆ ದಿಕ್ಕಿನಲ್ಲಿ ಸಾಕ್ಷಾತ್ ಶ್ರೀ ವರಮಹಾಲಕ್ಷ್ಮಿ ಹಾಗೂ ಅನ್ನಪೂರ್ಣೇಶ್ವರಿ ದೇವಿ ಸದಾ ನೆಲೆಸಿರುತ್ತಾರೆ. ಸ್ನೇಹಿತರೆ, ಅಗ್ನಿಯ ದಿಕ್ಕಿಗೂ ನಿಮಗೂ ಅವಿನಾಭಾವ ಸಂಬಂಧವಿದೆ. ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಬೇಕಾದರೆ, ಮನೆಯಲ್ಲಿ ಸುಖ ಶಾಂತಿ ನೆಲೆಸಬೇಕಾದರೆ ನಿಮ್ಮ ಮನೆಯ ಅಗ್ನಿಯ ದಿಕ್ಕು ಅತ್ಯಂತ ಶುದ್ಧವಾಗಿರಬೇಕು. ಮಹಾಲಕ್ಷ್ಮಿ ಅಗಾಧವಾದ ಶಕ್ತಿ ಕೇಂದ್ರೀಕೃತವಾಗಿರುತ್ತದೆ.
ನೀವು ಎಷ್ಟೋ ದಿನಗಳಿಂದ ಎದುರಿಸುತ್ತಿರುವ ಆರ್ಥಿಕ ಸಮಸ್ಯೆಗಳಿಗೆ, ಸಾಲದ ಬಾಧೆಗೆ ಅಥವಾ ಉದ್ಯೋಗದಲ್ಲಿನ ಅಸ್ಥಿರತೆಗೆ ಈ ದಿಕ್ಕಿನಲ್ಲಿರುವ ದೋಷವೇ ಕಾರಣವಾಗಿರಬಹುದು. ಅಗ್ನಿಯ ದಿಕ್ಕಿನಲ್ಲಿ ಬೆಂಕಿಯ ತತ್ವವಿರುತ್ತದೆ. ಇದು ಹಣಕಾಸಿನ ಹರಿವನ್ನು ನಿಯಂತ್ರಿಸುವ ಅದ್ಭುತವಾದ ಜಾಗ. ಈ ದಿಕ್ಕಿನಲ್ಲಿ ನೀವು ಮಹಾಲಕ್ಷ್ಮಿಯ ಸಾನ್ನಿಧ್ಯವನ್ನು ಕಲ್ಪಿಸಿ ಸರಿಯಾದ ರೀತಿಯಲ್ಲಿ ಆರಾಧನೆ ಮಾಡಿದರೆ ನೀವು ಊಹಿಸಲು ಸಾಧ್ಯವಾಗದಷ್ಟು ಧನಲಾಭ ನಿಮ್ಮದಾಗುತ್ತದೆ. ಶುಕ್ರನು ಕೇವಲ ಸಂಪತ್ತನ್ನು ಮಾತ್ರ ನೀಡುವುದಿಲ್ಲ, ಬದಲಾಗಿ ಆ ಸಂಪತ್ತನ್ನು ಅನುಭವಿಸುವ ಯೋಗವನ್ನು ಕರುಣಿಸುತ್ತಾನೆ. ಎಷ್ಟೋ ಜನರ ಬಳಿ ಹಣವಿರುತ್ತದೆ, ಆದರೆ ಅದನ್ನು ಅನುಭವಿಸಲು ಆರೋಗ್ಯ ಅಥವಾ ನೆಮ್ಮದಿ ಇರುವುದಿಲ್ಲ. ಆದರೆ ಸ್ನೇಹಿತರೆ, ಅವರು ಅಗ್ನಿಯ ದಿಕ್ಕನ್ನು ಜಾಗೃತಗೊಳಿಸಿದರೆ ಸಂಪತ್ತಿನ ಜೊತೆಗೆ ಆಯಸ್ಸು, ಆರೋಗ್ಯ ಮತ್ತು ಸಕಲ ಐಶ್ವರ್ಯಗಳು ಲಭಿಸುತ್ತವೆ. ಹಾಗಾದರೆ ನೀವು ಮಾಡಬೇಕಾದದ್ದು ಏನು? ಮೊದಲಿಗೆ ನಿಮ್ಮ ಮನೆಯ ಆಗ್ನೇಯ ದಿಕ್ಕನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ಅಲ್ಲಿ ಯಾವುದೇ ರೀತಿಯ ಭಾರವಾದ ವಸ್ತುಗಳಿದ್ದರೆ, ನೀರಿನ ತೊಟ್ಟಿಗಳಿದ್ದರೆ ಅಥವಾ ನಿರುಪಯುಕ್ತ ಸಾಮಗ್ರಿಗಳಿದ್ದರೆ ಅವುಗಳನ್ನು ಬೇರೆ ಕಡೆ ಸ್ಥಳಾಂತರಿಸಿ ಆ ಜಾಗವನ್ನು ಅರಿಶಿಣ ಮತ್ತು ನೀರಿನಿಂದ ಶುದ್ಧಗೊಳಿಸಿ. ತದನಂತರ ಆ ದಿಕ್ಕಿನಲ್ಲಿ ಒಂದು ಸಣ್ಣ ಮರದ ಮಣೆ ಅಥವಾ ಪೀಠವನ್ನಿಟ್ಟು ಅದರ ಮೇಲೆ ಕೆಂಪು ಅಥವಾ ಗುಲಾಬಿ ಬಣ್ಣದ ರೇಷ್ಮೆ ಬಟ್ಟೆಯನ್ನು ಹಾಸಿ ಆ ಪೀಠದ ಮೇಲೆ ಶ್ರೀ ಮಹಾಲಕ್ಷ್ಮಿ ಅಥವಾ ಅನ್ನಪೂರ್ಣೇಶ್ವರಿಯ ಸುಂದರವಾದ ವಿಗ್ರಹ ಅಥವಾ ಸ್ಥಾಪಿಸಿ. ಸ್ನೇಹಿತರೆ, ಶುಕ್ರನು ಅಧಿಪತಿಯಾಗಿರುವುದರಿಂದ ಲಕ್ಷ್ಮೀ ದೇವಿಗೆ ಮಲ್ಲಿಗೆ ಹೂವು ಮತ್ತು ಗುಲಾಬಿ ಹೂವಿನಿಂದ ಅಲಂಕಾರ ಮಾಡುವುದು ಅತ್ಯಂತ ಶ್ರೇಷ್ಠ. ಪ್ರತಿದಿನ ಸಂಜೆ ಸೂರ್ಯಾಸ್ತದ ನಂತರ, ಅಂದರೆ ಗೋಧೂಳಿ ಲಗ್ನದಲ್ಲಿ, ನೀವು ತಪ್ಪದೇ ಈ ದಿಕ್ಕಿನಲ್ಲಿರುವ ದೇವತೆಯ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು. ಈ ದೀಪಕ್ಕೆ ನೀವು ಸ್ವಲ್ಪ ಕಲ್ಲು ಸಕ್ಕರೆ, ಒಣದ್ರಾಕ್ಷಿ ಅಥವಾ ಹಸುವಿನ ಹಾಲಿನಿಂದ ಮಾಡಿದ ಸಿಹಿಯನ್ನು ನೈವೇದ್ಯವಾಗಿಡಬೇಕು. ಶುಕ್ರನಿಗೆ ಸಿಹಿ ಎಂದರೆ ಅತ್ಯಂತ ಪ್ರಿಯ. ಹೀಗೆ ಮಾಡುವುದರಿಂದ ಮನೆಯಲ್ಲಿರುವ ದಾರಿದ್ರ್ಯವು ದೂರವಾಗಿ ಲಕ್ಷ್ಮೀದೇವಿ ಆಗಮನವಾಗುತ್ತದೆ. ನೀವು ದೀಪವನ್ನು ಹಚ್ಚಿದ ನಂತರ ಕನಿಷ್ಠ 15 ನಿಮಿಷಗಳ ಕಾಲ ಆ ದೇವತೆಯ ಮುಂದೆ ಕುಳಿತು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂಬ ಮಹಾಮಂತ್ರವನ್ನು ಅಥವಾ ಶುಕ್ರ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು. ಸ್ನೇಹಿತರೆ, ಈ ಮಂತ್ರವನ್ನು ಶುಕ್ರವಾರದ ದಿನ ಆರಂಭಿಸಿ ಪ್ರತಿದಿನ ಜಪಿಸುವುದರಿಂದ ನಿಮ್ಮ ಕುಂಡಲಿಯಲ್ಲಿರುವ ಶುಕ್ರ ಬಲಗೊಳ್ಳುತ್ತಾನೆ, ಕುಜನು ಬಲಗೊಳ್ಳುತ್ತಾನೆ. ಶುಕ್ರನು ಬಲಗೊಂಡರೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಆರ್ಥಿಕ ಕೊರತೆ ಇರುವುದಿಲ್ಲ. ಭುಜ ಬಲಗೊಂಡರೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿರುವುದಿಲ್ಲ. ನಿಮ್ಮ ಮುಖದಲ್ಲಿ ಒಂದು ರೀತಿಯ ಆಕರ್ಷಣೆ ಹೆಚ್ಚಾಗುತ್ತದೆ. ಸಮಾಜದಲ್ಲಿ ನಿಮಗೆ ಗೌರವ ಸ್ಥಾನಮಾನಗಳು ಒಲಿದು ಬರುತ್ತವೆ. ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಜಯ ಸಿಗಲು ಪ್ರಾರಂಭಿಸುತ್ತದೆ. ಇದರ ಜೊತೆಗೆ ಆಗ್ನೇಯ ದಿಕ್ಕಿನಲ್ಲಿ ಸ್ವಲ್ಪ ಮುದ್ದೆ ಕರ್ಪೂರವನ್ನು ಉರಿಸುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳೆಲ್ಲವೂ ನಾಶವಾಗುತ್ತವೆ. ಮನೆಯ ಸದಸ್ಯರ ನಡುವೆ ಪ್ರೀತಿ ವಿಶ್ವಾಸ ವೃದ್ಧಿಯಾಗುತ್ತದೆ. ಸ್ನೇಹಿತರೆ, ಅತಿ ದೊಡ್ಡ ಸಮಸ್ಯೆ ಎಂದರೆ ನಿಮ್ಮ ಹಠಮಾರಿ ಸ್ವಭಾವ. ಈ ಹಠದಿಂದಾಗಿ ನಿಮ್ಮವರೇ ನಿಮಗೆ ಒಳಿತನ್ನು ಬಯಸುವವರನ್ನೇ ದೂರ ಮಾಡಿಕೊಳ್ಳುತ್ತಾರೆ. ಆದರೆ ಈ ರೀತಿಯಾಗಿ ಆಗ್ನೇಯ ದಿಕ್ಕಿನಲ್ಲಿ ಲಕ್ಷ್ಮಿಯನ್ನು ಆರಾಧಿಸುವುದರಿಂದ ನಿಮ್ಮ ಮನಸ್ಸು ಪ್ರಶಾಂತವಾಗುತ್ತದೆ ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅದ್ಭುತ ಶಕ್ತಿ ನಿಮಗೆ ಒಲಿಯುತ್ತದೆ. ಸ್ನೇಹಿತರೆ, ಆಗ್ನೇಯ ದಿಕ್ಕಿನ ಪ್ರಭಾವ ನಿಮ್ಮ ಮೇಲೆ ಇದ್ದೇ ಇರುತ್ತದೆ. ಆಗ್ನೇಯ ದಿಕ್ಕಿನಲ್ಲಿ ಅಧಿಪತಿ ಸೂರ್ಯದೇವನಾಗಿರುವುದರಿಂದ ನಿಮಗೆ ಅಗ್ನಿ ದಿಕ್ಕಿನಲ್ಲಿರುವ ಬೆಂಕಿ ತತ್ವ ಬಹಳ ಬೇಗನೆ ಸ್ಪಂದಿಸುತ್ತದೆ. ಇವರು ಆ ದಿಕ್ಕಿನಲ್ಲಿ ದೀಪ ಹಚ್ಚುವುದರಿಂದ ಸರ್ಕಾರಿ ಕೆಲಸಗಳಲ್ಲಿ, ಉನ್ನತ ಹುದ್ದೆಗಳಲ್ಲಿ ಜಯ ಸಿಗುತ್ತದೆ. ಸ್ನೇಹಿತರೆ, ಚಂದ್ರ ಮತ್ತು ಶುಕ್ರನ ಸಂಯೋಗದಿಂದ ಇವರಿಗೆ ಕಲೆ, ಸಂಗೀತ ಮತ್ತು ಸೌಂದರ್ಯದ ಕಡೆ ಒಲವು ಹೆಚ್ಚು ಇರುತ್ತದೆ. ಮಹಾಲಕ್ಷ್ಮಿಯನ್ನು ಆರಾಧಿಸಿದರೆ ಇವರ ಸೌಂದರ್ಯ, ಕೀರ್ತಿ ಮತ್ತು ಜನಪ್ರಿಯತೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಯುತ್ತದೆ. ಸಿನಿಮಾ ಅಥವಾ ಮಾಧ್ಯಮ ಕ್ಷೇತ್ರದಲ್ಲಿರುವವರಿಗೆ ಅಪಾರ ಯಶಸ್ಸು ಸಿಗುತ್ತದೆ. ಸ್ನೇಹಿತರೆ, ರಿಯಲ್ ಎಸ್ಟೇಟ್, ಕಟ್ಟಡ ನಿರ್ಮಾಣ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಅಪಾರವಾದ ಲಾಭ ಸಿಗುತ್ತದೆ. ಹುಟ್ಟಿನಿಂದಲೇ ಶುಕ್ರನ ಪ್ರಭಾವಕ್ಕೆ ಒಳಪಟ್ಟಿರುವುದರಿಂದ ನಿಮಗೆ ಸುಂದರವಾದ ಬಟ್ಟೆಗಳು, ರುಚಿಕರವಾದ ಊಟ ಮತ್ತು ಆರಾಮದಾಯಕವಾದ ಜೀವನ ಎಂದರೆ ಬಹಳ ಇಷ್ಟ. ಆದರೆ ಇವುಗಳನ್ನು ಪಡೆಯಲು ಅವರು ಪಡುವ ಕಷ್ಟ ಅಷ್ಟಿಷ್ಟಲ್ಲ. ಕೆಲವೊಮ್ಮೆ ಎಷ್ಟೇ ದುಡಿದರೂ ಕೊನೆಗೆ ಏನೂ ಉಳಿಯುವುದಿಲ್ಲ ಎಂಬ ಹತಾಶೆ ಅವರನ್ನು ಕಾಡುತ್ತದೆ. ಇಂತಹ ಸಮಯದಲ್ಲಿ ನೀವು ಬೇರೆಲ್ಲೂ ಪರಿಹಾರ ಹುಡುಕಿಕೊಂಡು ಹೋಗಬೇಕಿಲ್ಲ. ನಿಮ್ಮ ಮನೆಯ ಒಂದು ದೇವಾಲಯ ಮತ್ತು ಮನೆಯ ಆಗ್ನೇಯ ದಿಕ್ಕೇ ನಿಮ್ಮ ಪಾಲಿನ ಅದೃಷ್ಟದ ಬಾಗಿಲು. ಈ ದಿಕ್ಕಿನಲ್ಲಿ ನೀವು ಎಷ್ಟು ಭಕ್ತಿ ಮತ್ತು ಶ್ರದ್ಧೆಯಿಂದ ದೇವತೆಗಳನ್ನು ಪ್ರಾರ್ಥಿಸುತ್ತೀರೋ ಅಷ್ಟೇ ವೇಗವಾಗಿ ನಿಮ್ಮ ಬೇಡಿಕೆಗಳು ಈಡೇರುತ್ತವೆ. ವಿಶೇಷವಾಗಿ ಮನೆಯ ಯಜಮಾನಿ ಅಥವಾ ಮಹಿಳೆಯರು ಈ ಪೂಜೆಯನ್ನು ಮಾಡುವುದರಿಂದ ಇದರ ಫಲ ದುಪ್ಪಟ್ಟಾಗುತ್ತದೆ. ಏಕೆಂದರೆ ಶುಕ್ರನು ಸ್ತ್ರೀಕಾರಕ. ಮನೆಯಲ್ಲಿರುವ ಮಹಿಳೆಯರು ಸಂತೋಷವಾಗಿದ್ದರೆ ಆ ಮನೆಯ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತಾಳೆ ಎಂಬುದು ಜ್ಯೋತಿಷ್ಯದ ಮೂಲಮಂತ್ರ. ಹಾಗಾಗಿ ಪುರುಷರು ತಮ್ಮ ಮನೆಯ ಹೆಣ್ಣು ಮಕ್ಕಳನ್ನು, ಪತ್ನಿಯನ್ನು, ತಾಯಿಯನ್ನು ಅತ್ಯಂತ ಗೌರವದಿಂದ ಕಾಣಬೇಕು. ಅವರಿಗೆ ಆಗಾಗ ಸಿಹಿ ತಿಂಡಿಗಳನ್ನು, ರೇಷ್ಮೆ ಸೀರೆಗಳು ಮತ್ತು ಸುಗಂಧ ದ್ರವ್ಯಗಳನ್ನು ಉಡುಗೊರೆಯಾಗಿ ನೀಡುವುದರಿಂದ
ನಿಮ್ಮ ಶುಕ್ರ ದಶೆ ಮತ್ತಷ್ಟು ಬಲವಾಗುತ್ತದೆ. ಮುಖ್ಯವಾಗಿ ಪ್ರತಿ ಶುಕ್ರವಾರ ಮತ್ತು ಹುಣ್ಣಿಮೆಯ ದಿನದಂದು ಆಗ್ನೇಯ ದಿಕ್ಕಿನಲ್ಲಿರುವ ದೇವತೆಗೆ ವಿಶೇಷವಾದ ಅಲಂಕಾರವನ್ನು ಮಾಡಿ. ಸಾಧ್ಯವಾದರೆ ಆ ದಿನಗಳಲ್ಲಿ ಹಸುವಿಗೆ ಹಸಿರು ಹುಲ್ಲು ಅಥವಾ ಬೆಲ್ಲವನ್ನು ತಿನ್ನಲು ನೀಡಿ. ಸ್ನೇಹಿತರೆ, ಆಗ್ನೇಯ ದಿಕ್ಕಿನಲ್ಲಿ ಲಕ್ಷ್ಮೀದೇವಿ ಚಿತ್ರದ ಜೊತೆಗೆ ಒಂದು ಸಣ್ಣ ಮಣ್ಣಿನ ಪಾತ್ರೆಯನ್ನು ಸ್ವಲ್ಪ ಅಕ್ಕಿ ಮತ್ತು ಅದರೊಳಗೆ 5 ರೂಪಾಯಿ ನಾಣ್ಯವನ್ನು ಹಾಕಿ ಮತ್ತು ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಇಡುವುದು ಕೂಡ ಸಂಪತ್ತನ್ನು ಆಕರ್ಷಿಸುವ ಒಂದು ಪ್ರಬಲವಾದ ತಂತ್ರವಾಗಿದೆ. ಇದನ್ನು ವಾಸ್ತುಶಾಸ್ತ್ರದಲ್ಲಿ ಧನ ಆಕರ್ಷಣ ಕೇಂದ್ರ ಎಂದು ಕರೆಯುತ್ತಾರೆ. ಜೊತೆಗೆ ಆ ದಿಕ್ಕಿನಲ್ಲಿ ಸ್ಫಟಿಕದ ಈ ಯಂತ್ರವನ್ನು ಮತ್ತು ಕಮಲದ ಬೀಜದ ಮಾಲೆಯನ್ನು ಇಟ್ಟು ಪೂಜಿಸಿದರೆ ಅದರ ಪ್ರಭಾವ ಇಮ್ಮಡಿಯಾಗುತ್ತದೆ. ನೀವು ಹೊರಗಡೆ ಕೆಲಸಕ್ಕೆ ಹೋಗುವಾಗ ಅಥವಾ ಯಾವುದಾದರೂ ಪ್ರಮುಖವಾದ ವ್ಯವಹಾರಕ್ಕೆ ಕೈ ಹಾಕುವಾಗ ಅಗ್ನಿ ದಿಕ್ಕಿನಲ್ಲಿರುವ ದೇವತೆಗೆ ನಮಸ್ಕರಿಸಿ ಆ ಮಣ್ಣಿನ ಪಾತ್ರೆಯಲ್ಲಿರುವ ಅಕ್ಕಿಗೆ ನಮಸ್ಕರಿಸಿ ಹೋದರೆ ಆ ಕೆಲಸದಲ್ಲಿ ನಿಮಗೆ 100ಕ್ಕೆ 100ರಷ್ಟು ಯಶಸ್ಸು ಖಂಡಿತ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಅನೇಕ ನಿಗೂಢ ಘಟನೆಗಳಿಗೆ ನಿಮಗೆ ತಿಳಿದಿದೆ ಬರುತ್ತಿರುವ ಅಡೆತಡೆಗಳಿಗೆ ವಸ್ತು ಮತ್ತು ಗ್ರಹಗತಿಗಳ ಸಮಾಗಮವೇ ಕಾರಣವಾಗಿರುತ್ತದೆ. ಸ್ನೇಹಿತರೆ, ಬಹಳ ಬೇಗ ಇತರರನ್ನು ನಂಬಿ ಮೋಸ ಹೋಗುವ ಸಾಧ್ಯತೆಗಳು ಇರುತ್ತವೆ. ವಿಶೇಷವಾಗಿ ಕೈಗಾರಿಕೆ ವ್ಯವಹಾರಗಳಲ್ಲಿ ಇರುವವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಈ ಕಾರಣದಿಂದಾಗಿ ಹಣಕಾಸಿನ ವಿಚಾರದಲ್ಲಿ ನೀವು ಯಾರಿಗೆ ಸಾಲ ನೀಡುತ್ತೀರಿ ಅಥವಾ ಯಾರಿಂದ ಸಾಲ ಪಡೆಯುತ್ತೀರಿ ಎಂಬುದರ ಬಗ್ಗೆ ಎಚ್ಚರ ವಹಿಸಬೇಕು. ಆದರೆ ಆಗ್ನೇಯ ದಿಕ್ಕಿನ ದೋಷ ನಿವಾರಣೆ ಮಾಡಿಕೊಂಡರೆ ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಿ ಒಂದು ರೀತಿಯ ಸ್ಥಿರತೆ ಬರುತ್ತದೆ. ನಿಮಗೆ ಬರಬೇಕಾದ ಹಣ, ಎಷ್ಟೋ ವರ್ಷಗಳಿಂದ ಸಿಕ್ಕಿಹಾಕಿಕೊಂಡಿರುವ ಹಣ ಕೂಡ ನಿಮ್ಮ ಕೈ ಸೇರುವ ದಾರಿಗಳು ಗೋಚರಿಸುತ್ತವೆ. ವಿರೋಧಿಗಳು ತಾವಾಗೇ ನಿಮ್ಮ ದಾರಿಯಿಂದ ಸರಿದು ಹೋಗುತ್ತಾರೆ. ನೀವು ಮಾಡಬೇಕಾದದ್ದು ಕೇವಲ ನಿರಂತರವಾದ ನಂಬಿಕೆ ಮತ್ತು ಶ್ರದ್ಧೆಯ ಆರಾಧನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇವಲ ಭವಿಷ್ಯವನ್ನು ಹೇಳುವುದಷ್ಟೇ ಅಲ್ಲ, ಭವಿಷ್ಯವನ್ನು ಹೇಗೆ ನಮ್ಮ ಪರವಾಗಿ ಬದಲಾಯಿಸಿಕೊಳ್ಳಬಹುದು ಎಂಬ ಅದ್ಭುತ ರಹಸ್ಯಗಳು ಅಡಗಿವೆ. ಸ್ನೇಹಿತರೆ, ವ್ಯಕ್ತಿತ್ವವೇ ಒಂದು ವಿಶಿಷ್ಟವಾದ ಆಕರ್ಷಣೆಯನ್ನು ಹೊಂದಿರುತ್ತದೆ. ಆದರೆ ಈ ಆಕರ್ಷಣೆಗೆ ತಕ್ಕಂತಹ ವಾತಾವರಣವನ್ನು ನೀವು ನಿರ್ಮಾಣ ಮಾಡಿಕೊಳ್ಳಬೇಕು. ನಿಮ್ಮ ಮನೆಯಲ್ಲಿ ನೀವು ಬಳಸುವ ಬಣ್ಣಗಳು ಕೂಡ ನಿಮ್ಮ ಮೇಲೆ ಅಗಾಧವಾದ ಪ್ರಭಾವ ಬೀರುತ್ತವೆ. ಆಗ್ನೇಯ ದಿಕ್ಕಿನಲ್ಲಿ ತಿಳಿ ಗುಲಾಬಿ ಅಥವಾ ಕ್ರೀಮ್ ಬಣ್ಣದ ಕೆಂಪು ಬಣ್ಣದ ಗೋಡೆಗಳಿದ್ದರೆ ಅದು ಶುಕ್ರನ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಕಪ್ಪು ಮತ್ತು ಕಡು ನೀಲಿ ಬಣ್ಣವನ್ನು ಈ ದಿಕ್ಕಿನಲ್ಲಿ ಆದಷ್ಟು ತಪ್ಪಿಸುವುದು ಒಳಿತು, ಏಕೆಂದರೆ ಕಪ್ಪು ಶ್ರೇಣಿಯ ಬಣ್ಣವಾಗಿದ್ದು ಅದು ಆಗ್ನೇಯ ದಿಕ್ಕಿನ ಶಕ್ತಿಯನ್ನು ಕುಂಠಿತಗೊಳಿಸಬಹುದು. ನೀವು ಮಲಗುವಾಗ ಕೂಡ ದಕ್ಷಿಣ ಅಥವಾ ಪೂರ್ವಕ್ಕೆ ತಲೆ ಹಾಕಿ ಮಲಗುವುದರಿಂದ ನಿಮ್ಮ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಸ್ನೇಹಿತರೆ, ಸಾಮಾನ್ಯವಾಗಿ ಕುತ್ತಿಗೆ, ಗಂಟಲು, ಥೈರಾಯ್ಡ್ ಅಥವಾ ಬೆನ್ನಿಗೆ ಸಂಬಂಧಿಸಿದ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳು ಬರುವ ಸಾಧ್ಯತೆಗಳಿರುತ್ತವೆ. ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ಮನೆಯ ವಾಸ್ತುದೋಷ, ಅದರಲ್ಲೂ ಆಗ್ನೇಯ ದಿಕ್ಕಿನ ದೋಷ ಕಾರಣವಾಗಿರಬಹುದು. ನೀವು ಆಗ್ನೇಯ ದಿಕ್ಕನ್ನು ಜಾಗೃತಗೊಳಿಸಿದಾಗ ಕೇವಲ ಆರ್ಥಿಕ ಅಭಿವೃದ್ಧಿ ಮಾತ್ರವಲ್ಲದೆ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದಲ್ಲೂ ಅದ್ಭುತವಾದ ಸುಧಾರಣೆ ನೀವು ಕಾಣಬಹುದು. ದೇವತೆಯ ಆರಾಧನೆ ಎಂದರೆ ಕೇವಲ ಕೈಮುಗಿಯುವುದಲ್ಲ, ಪ್ರಕೃತಿಯ ಶಕ್ತಿಗಳನ್ನು ನಿಮ್ಮ ಮನೆಯೊಳಗೆ ಆಹ್ವಾನಿಸುವ ಒಂದು ಉನ್ನತ ಮಟ್ಟದ ವಿಜ್ಞಾನ. ಈ ವಿಜ್ಞಾನವನ್ನು ಅರ್ಥ ಮಾಡಿಕೊಂಡವರು ಮಾತ್ರ ಜೀವನದಲ್ಲಿ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಲು ಸಾಧ್ಯ. ಆಗ್ನೇಯ ದಿಕ್ಕಿನಲ್ಲಿರುವ ದೇವತೆಯ ಶಕ್ತಿ ನಿಮ್ಮ ಇಡೀ ಮನೆಗೆ ಒಂದು ರಕ್ಷಣಾ ಕವಚವನ್ನು ಒದಗಿಸುತ್ತದೆ.